ಹಾಯ್ ಗೈಸ್, ಇವತ್ತಿನ ಒಂದು ನಮ್ಮ ಟಾಪಿಕ್ ಯಾವುದಪ್ಪ ಅಂತಂದರೆ ವಿಜ್ಞಾನದಲ್ಲಿ ಕಂಡುಬರುವಂಥ ಮಿಶ್ರಣಗಳು ಚಾಪ್ಟರ್ ಬಗ್ಗೆ ಇರುತ್ತೆ ನೋಡ್ರಿ. ಕಂಪ್ಲೀಟಾಗಿ ಇರುತ್ತೆ. ಓಕೆ, ಮಿಶ್ರಣಗಳ ಬಗ್ಗೆ ಹಲವಾರು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಡ್ರಿ ಮಿಶ್ರಣಗಳು. ಓಕೆ, ಬನ್ನಿ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ, ವಿಜ್ಞಾನದಲ್ಲಿ ಮಿಶ್ರಣ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಮಿಶ್ರಣ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ಆಗಿದೆ ನೋಡಿ. ಭೌತಿಕವಾಗಿ ಸೇರಿದ ಆದರೆ ರಾಸಾಯನಿಕವಾಗಿ ಸೇರದ ವಸ್ತುಗಳನ್ನು ನಾವು ಮಿಶ್ರಣ ಎಂದು ಕರೆಯುತ್ತಾರೆ. ಇದು ವಿಜ್ಞಾನದಲ್ಲಿ ಮಿಶ್ರಣ ಎಂಬುದು ಅರ್ಥ ಆಗಿದೆ. ಓಕೆ, ಭೌತಿಕವಾಗಿ ಸೇರ್ತವ ಆದರೆ ರಾಸಾಯನಿಕವಾಗಿ ಸೇರೋದಿಲ್ಲ, ಇಂಥದಕ್ಕೆ ಮಿಶ್ರಣ ಎಂದು ಕರೀತಾರೆ ನೋಡ್ರಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಎರಡು ಅಥವಾ ಹೆಚ್ಚಿನ ಒಂದು ವಸ್ತುಗಳು ಏನು ಮಾಡ್ತವೆ ಅಂದರೆ ಭೌತಿಕವಾಗಿ ಒಟ್ಟಿಗೆ ಸೇರಿದರೆ ಅದನ್ನು ಮಿಶ್ರಣ ಎಂದು ಕರೀತಾರೆ ನೋಡ್ರಿ. ಉದಾಹರಣೆಗೆ ಮರಳು ಅಥವಾ ಕಲ್ಲು ಎರಡು ಏನಪ್ಪ ಅಂತಂದರೆ ಇವು ಉದಾಹರಣೆ ಆಗಿವೆ ಅಂತ ಹೇಳ್ತೀವಿ ನೋಡ್ರಿ. ಇಲ್ಲಿ ವಸ್ತುಗಳು ತಮ್ಮದೇ ಮೂಲ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುವುದಿಲ್ಲ ಅಂತಲೇ ಹೇಳ್ತೀವಿ. ಅಂದರೆ ವಸ್ತುಗಳು ಅವುಗಳ ಒಂದು ಮೂಲ ಒಂದು ಏನಿದೆ ಗುಣವನ್ನು ಕಳೆದುಕೊಳ್ಳುವುದಿಲ್ಲ. ಉದಾಹರಣೆಗೆ ಕಲ್ಲು ನೀರಿನಲ್ಲಿ ಹಾಕಿದಾಗ ಏನಾಗುತ್ತಾ, ಅದರ ಒಂದು ಗುಣ ಕಳೆದುಕೊಳ್ಳುವುದಿಲ್ಲ, ಕಲ್ಲಾಗಿ ಇರುತ್ತದೆ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಏಕರೂಪ ಮಿಶ್ರಣಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಏಕರೂಪ ಮಿಶ್ರಣಕ್ಕೆ ಉದಾಹರಣೆಯಾಗಿ ಯಾವುದು ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಉಪ್ಪಿನ ದ್ರಾವಣ ಅಂತ ಹೇಳ್ತೀವಿ. ಇದು ಏನಪ್ಪ ಅಂತಂದರೆ ಏಕರೂಪ ಮಿಶ್ರಣಕ್ಕೆ ಉದಾಹರಣೆ ಆಗಿದೆ. ಓಕೆ, ಯಾವ ಒಂದು ಮಿಶ್ರಣದಲ್ಲಿ ಕಣಗಳು ಸಂಪೂರ್ಣವಾಗಿ ಬೆರೆತು ಎಲ್ಲೆಡೆಯೂ ಒಂದೇ ರೀತಿಯ ಒಂದು ರಚನೆಯನ್ನು ಹೊಂದುತ್ತೇವೋ ಅದನ್ನು ನಾವು ಏಕರೂಪ ಮಿಶ್ರಣ ಎಂದು ಕರೆಯುತ್ತೇವೆ ನಾವು. ಓಕೆ, ಅಂದರೆ ಮಿಶ್ರಣದಲ್ಲಿ ಕಣಗಳು ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಬೆರೆತಿರಬೇಕು, ಜೊತೆಗೆ ಎಲ್ಲ ಒಂದು ಕಡೆಗೂ ಏನಪ್ಪ ಅಂತಂದರೆ ಅದು ರಚನೆಯನ್ನು ಹೊಂದಿರಬೇಕು. ಅಂಥವುಗಳಿಗೆ ಏನಪ್ಪ ಅಂತಂದರೆ ನಾವು ಏಕರೂಪ ಮಿಶ್ರಣ ಎಂದು ಕರೆಯುತ್ತೇವೆ. ಅದರಲ್ಲಿ ಮೊದಲನೇದಾಗಿ ಉಪ್ಪಿನ ದ್ರಾವಣ ಆಗಿದೆ ನೋಡಿ. ಓಕೆ, ಉಪ್ಪು ಮತ್ತು ನೀರಿನ ಮಿಶ್ರಣ ಅಂದರೆ ನೀರಿನಲ್ಲಿ ಉಪ್ಪು ಹಾಕಿದಾಗ ಏನಾಗುತ್ತಪ್ಪ ಅಂತಂದರೆ ಉಪ್ಪು ಕರಗಿ ಅದು ಎಲ್ಲ ಕಡೆ ರಚನೆಯನ್ನು ಹೊಂದುತ್ತದೆ, ನೀರೆಲ್ಲ ಉಪ್ಪಾಗುತ್ತದೆ. ಇದಕ್ಕೆ ಏಕರೂಪ ಮಿಶ್ರಣ ಎಂದು ಕರೀತಾರೆ. ಅದಕ್ಕಾಗಿ ಉಪ್ಪಿನ ದ್ರಾವಣ ಸರಿಯಾದ ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಬಹುರೂಪ ಅಥವಾ ಅಸಮರೂಪ ಮಿಶ್ರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಈಗ ತಾನೇ ಏಕರೂಪ ಮಿಶ್ರಣ ನೋಡಿದ್ದೀವಿ, ಈಗ ಇಲ್ಲಿ ಅಸಮರೂಪ ಮಿಶ್ರಣ ಅಂದರೆ ಇದು ಯಾವುದೇ ಒಂದು ವಸ್ತುವಿನಲ್ಲಿ ಕರಗಲಾರದಂಥ ಒಂದು ಮಿಶ್ರಣವಾಗಿರುತ್ತೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ನೋಡಿ, ಮರಳು ಮತ್ತು ಕಲ್ಲು ಉಪ್ಪು ಏನಪ್ಪ ಅಂತಂದರೆ ಇವು ಏನಪ್ಪ ಅಂತಂದರೆ ಕರಗಲಾರದ ಅಸಮರೂಪ ಮಿಶ್ರಣ ಆಗಿದೆ ನೋಡಿ. ಓಕೆ, ಆಪ್ಷನ್ಸ್ ಸಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೇಕು ನೋಡ್ರಿ. ಅಸಮರೂಪ ಮಿಶ್ರಣದಲ್ಲಿ ಏನಪ್ಪ ಅಂತಂದರೆ ವಸ್ತುಗಳು ಸಂಪೂರ್ಣವಾಗಿ ಬೆರೆಯೋದಿಲ್ಲ ಅಂತಲೇ ಹೇಳ್ತೀವಿ. ಪ್ರತಿಯೊಂದು ವಸ್ತು ಕೂಡ ನಾವು ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ನೋಡ್ಬೋದು. ಉದಾಹರಣೆಗೆ ಮರಳು ಆಗಿರ್ಬೋದು, ಕಲ್ಲು ಮಿಶ್ರಣಗಳು ನೋಡ್ತೀವಿ. ಅಂದರೆ ಒಂದು ಮರಳನ್ನು ನಾವೇನಪ್ಪ ಅಂತಂದರೆ ನೀರಿನಲ್ಲಿ ಹಾಕಿದಾಗ ಯಾವುದೇ ರೀತಿಯಾದಂಥ ಕರಗುವಿಕೆಯನ್ನು ಆಗೋದಿಲ್ಲ. ಅದನ್ನು ನಾವು ಕಣ್ಣಿಗೆ ಕಾಣುತ್ತದೆ, ಅದು ಮರಳು ಇದೆಯಪ್ಪ, ಈ ಒಂದು ಡಬ್ಬಿಯಲ್ಲಿ ಮರಳು ಇದೆ ಅಂತ ನಾವು ನೋಡಬಹುದಾಗಿದೆ. ಅಂಥವುಗಳಿಗೆ ಏನಪ್ಪ ಅಂತಂದರೆ ಅಸಮರೂಪ ಮಿಶ್ರಣ ಎಂದು ಕರೀತಾರೆ. ಅಂದರೆ ಇವು ಟೋಟಲಾಗಿ ಏಕರೂಪ ಮಿಶ್ರಣ ಅಂದರೆ ಏನಪ್ಪ ಅಂತಂದರೆ ಇದು ನೀರಿನಲ್ಲಿ ಕರಗಿರಬೇಕು ಮತ್ತು ಎಲ್ಲ ಕಡೆ ಚೆದರಿಗೆಯಿಂದ ರಚನೆಯನ್ನು ಹೊಂದಿರಬೇಕಾಗುತ್ತಾ. ಅಸಮರೂಪ ಮಿಶ್ರಣ ಅಂದರೆ ಏನಪ್ಪ ಅಂತಂದರೆ ಆ ಒಂದು ಏನಿದೆ ಆ ಒಂದು ಮೂಲ ವಸ್ತು ನಮ್ಮ ಕಣ್ಣಿಗೆ ಕಾಣಬೇಕು, ಜೊತೆಗೆ ಅದು ಯಾವುದೇ ರೀತಿಯ ಕರಗಿರಬಾರ್ದು ಅಂತ ಹೇಳ್ಬೋದು ನೀರಿನಲ್ಲಿ. ಅದಕ್ಕೆ ಅಸಮರೂಪ ಮಿಶ್ರಣ ಎಂದು ಕರೀತಾರೆ. ನೆಕ್ಸ್ಟ್, ಸಮುದ್ರದ ನೀರಿನಿಂದ ಉಪ್ಪನ್ನು ಬೇರ್ಪಡಿಸಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ ನೋಡಿ. ಸಮುದ್ರದಿಂದ ನಾವು ಉಪ್ಪನ್ನು ತಯಾರು ಮಾಡ್ತೀವಲ್ಲ, ಅದಕ್ಕೆ ಏನೆಂದು ಕರೀತಾರೆ ಅಂತ ಕೊಟ್ಟರೆ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಯಾವುದಪ್ಪ ಅಂತಂದರೆ ಬಾಷ್ಪೀಕರಣ, ಯುರೋಪೇಷನ್ ಅಂತ ಕರಿತೀವಿ, ಯುರೋಪೇಷನ್. ಓಕೆ, ಬಾಷ್ಪೀಕರಣ ಅಂದರೆ ಏನಪ್ಪ ಅಂತಂದರೆ ಸಮುದ್ರ ತೀರದಲ್ಲಿ ಏನು ಮಾಡ್ತಾರೆ ಅಂದರೆ ಉಪ್ಪನ್ನು ತಯಾರಿ ಮಾಡ್ತಾರೆ. ಈ ರೀತಿಯಾದಂಥ ಒಂದು ಉಪ್ಪನ್ನು ಏನು ಮಾಡ್ತಾರಪ್ಪ ಅಂತಂದರೆ ಸಮುದ್ರ ನೀರನ್ನು ಬಿಸಿಲಿಗೆ ಏನಾಗುತ್ತಾ ಆವಿಯಾಗಿ ಕೆಳಗೆ ಭಾಗದಲ್ಲಿ ಉಪ್ಪು ಉಳಿದುಕೊಳ್ಳುತ್ತದೆ. ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಏನಂತ ಕರೀತಾರಪ್ಪ ಅಂತಂದರೆ ಬಾಷ್ಪೀಕರಣ ಎಂದು ಕರೀತಾರೆ. ಉಪ್ಪನ್ನು ತಯಾರಿಸುವಿಕೆಗೆ ಬಾಷ್ಪೀಕರಣ ಎಂದು ಕರೀತಾರೆ ನೋಡ್ರಿ. ಓಕೆ, ಸಮುದ್ರದ ನೀರನ್ನು ಬಿಸಿಲಿಗೆ ಒಡ್ಡಿದಾಗ ನೀರು ಆವಿಯಾಗಿ ಆರಿ ಹೋಗುತ್ತದೆ. ಘನ ರೂಪದ ಉಪ್ಪು ಏನಪ್ಪ ಅಂತಂದರೆ ತಳಭಾಗದಲ್ಲಿ ಉಳಿತದೆ. ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ,
ಬಾಷ್ಪೀಕರಣ ಎಂದು ಕರೀತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಮಿಶ್ರಲೋಹ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಮಿಶ್ರಲೋಹ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಘನದಲ್ಲಿ ಘನದ ಮಿಶ್ರಣ. ಓಕೆ, ಘನದಲ್ಲಿ ಘನದ ಮಿಶ್ರಣ ಎಂಬುದು ಏನಪ್ಪ ಅಂತಂದರೆ ಮಿಶ್ರಲೋಹಕ್ಕೆ ಉದಾಹರಣೆಯಾಗಿದೆ. ಓಕೆ, ಘನದಲ್ಲಿ ಘನ ಮಿಶ್ರಲೋಹದ್ದು. ಮಿಶ್ರಲೋಹವು ಎರಡು ಅಥವಾ ಹೆಚ್ಚಿನ ಒಂದು ಲೋಹಗಳ ಏಕರೂಪ ಮಿಶ್ರಣವಾಗಿರ್ತದೆ ನೋಡ್ರಿ. ಅಂದರೆ ಅಥವಾ ಒಂದು ಲೋಹ ಅಥವಾ ಅಲೋಹದಿಂದ ಕೂಡಿರ್ತದೆ. ಅದು ಒಂದು ಘನ ವಸ್ತು ಇನ್ನೊಂದು ಘನ ವಸ್ತುವಿನೊಂದಿಗೆ ಒಂದು ಬೆರೆತಿರ್ತದೆ. ಇಂಥದ್ದನ್ನು ನಾವೇನಪ್ಪ ಅಂತಂದರೆ ಮಿಶ್ರಲೋಹ ಎಂದು ಕರಿತೇವೆ. ಓಕೆ, ಉದಾಹರಣೆಗೆ ಹಿತ್ತಾಳೆ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಏನಪ್ಪ ಅಂತಂದರೆ ಮಿಶ್ರಣ ಮಾಡ್ತಾರೆ. ಓಕೆ, ತಾಮ್ರ ಮತ್ತು ಸತು, ತಾಮ್ರ ಮತ್ತು ಕಂಚು, ತಾಮ್ರ ಮತ್ತು ತವರ, ಈ ರೀತಿಯಾಗಿ ಏನಪ್ಪ ಅಂತಂದರೆ ಹಿತ್ತಾಳೆ, ಕಂಚು ಇವುಗಳ ಬಗ್ಗೆ ಕೇಳಿದ್ದಾರೆ ನೋಡ್ರಿ. ಓಕೆ, ಹಾಗಾದರೆ ಕಂಚಿನ ಯಾವ ಒಂದು ಮಿಶ್ರಣದಿಂದ ಆಗುತ್ತೆ ಅಂತ ನೀವೇನಪ್ಪ ಅಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಕಂಚು ಯಾವುದರ ಒಂದು ಮಿಶ್ರಲೋಹ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಜ್ಞಾನದಲ್ಲಿ ಇದು ಗೊತ್ತಿರಬೇಕಾಗ್ತದೆ ನೋಡ್ರಿ. ಇದು ಪ್ರಶ್ನೆ ಆಗಿದೆ, ಕಂಚಿನ ಮಿಶ್ರಣ ಯಾವುದಂತ ಕೊಟ್ಟಿದ್ದರು. ಓಕೆ, ಇದರದ್ದು ಕಮೆಂಟ್ ಮೂಲಕ ತಿಳಿಸಿ ನೀವು. ನೆಕ್ಸ್ಟ್, ನಾವು ಉಸಿರಾಡುವ ಗಾಳಿಯು ಏನಪ್ಪ ಅಂತಂದರೆ ಒಂದು ಅಂತ ಕೊಟ್ಟಿದ್ದಾರೆ. ಅಂದರೆ ಗಾಳಿಯು ಏರ್ ಒಂದು ಏನಾಗಿದೆ ಅಂತ ಕೊಟ್ಟಿದ್ದಾರೆ. ಏನು ಸಂಯುಕ್ತ ಆಗಿದೋ, ಅಸಮರೂಪ ಮಿಶ್ರಣ ಆಗಿದೋ, ಮೂಲ ವಸ್ತು ಆಗಿದೋ, ಏಕರೂಪ ಮಿಶ್ರಣ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, ಏಕರೂಪ ಮಿಶ್ರಣ ಆಗಿದೆ. ಇಲ್ಲಿ ಯಾವುದು ಗಾಳಿಯಲ್ಲಿ ನಾವೇನಪ್ಪ ಅಂತಂದರೆ ನೈಟ್ರೋಜನ್ ನೋಡ್ತೀವಿ, ಆಕ್ಸಿಜನ್ ನೋಡ್ತೀವಿ, ಏನೋ ಹಲವಾರು ಒಂದು ಆಮ್ಲಗಳನ್ನು ನಾವು ನೋಡ್ಬೋದು. ಓಕೆ, ಏಕರೂಪ ಮಿಶ್ರಣ ಎಂದು ಕರೀತಾರೆ ನೋಡ್ರಿ. ಏನು ಸಾರಜನಕಕ್ಕೆ ಅಂದರೆ ನೈಟ್ರೋಜನ್ ಏನಪ್ಪ ಅಂತಂದರೆ 78% ಗಾಳಿಯಲ್ಲಿ ಕಂಡು ಬರ್ತದೆ. ಆಮ್ಲಜನಕವು ಕೂಡ ಕಂಡು ಬರ್ತದೆ 21% ಅಷ್ಟು. ಇತರ ಅನಿಲಗಳು ಕೂಡ ಈ ಒಂದು ಗಾಳಿಯಲ್ಲಿ ಕಂಡು ಬರ್ತದೆ ಅಂತಲೇ ಹೇಳ್ತೀವಿ ನೋಡಿ. ಈ ಅನಿಲಗಳು ಏನಪ್ಪ ಅಂತಂದರೆ ಎಲ್ಲೆಡೆ ಒಂದು ಸಮರೂಪವಾಗಿ ಹಂಚಿಕೆ ಆಗಿರೋದನ್ನು ನಾವು ಏಕರೂಪ ಮಿಶ್ರಣ ಎಂದು ಕರಿತೇವೆ ನೋಡಿ. ಓಕೆ, ಗಾಳಿ ಏನಪ್ಪ ಅಂತಂದರೆ ಏಕರೂಪ ಮಿಶ್ರಣ ಆಗಿದೆ. ನೆಕ್ಸ್ಟ್ ಹೋಗೋಣ. ಮರಳಿನೊಂದಿಗೆ ಬೆರೆತಿರುವ ಕಬ್ಬಿಣದ ಚೂರುಗಳನ್ನು ಪ್ರತ್ಯೇಕಿಸಲು ಯಾವ ವಿಧಾನವು ಅತ್ಯಂತ ಸೂಕ್ತವಾಗಿದೆ? ನೋಡ್ರಿ, ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆ, ಮರಳು ಒಂದು ಮಣ್ಣಿನಲ್ಲಿ ಏನಪ್ಪ ಅಂತಂದರೆ ಕಬ್ಬಿಣ ಚೂರುಗಳು ಬಿದ್ದಿರ್ತವೆ. ಆ ಚೂರುಗಳನ್ನು ನಾವು ತೆಗೆಯಬೇಕಂದ್ರೆ ಯಾವ ರೀತಿಯಾದಂಥ ಒಂದು ವಿಧಾನವನ್ನು ಬಳಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಆಯಸ್ಕಾಂತೀಯ ಬೇರ್ಪಡಿಸುವಿಕೆಯನ್ನು ನಾವು ಬಳಕೆ ಮಾಡಬೇಕಾದ್ದು. ಆಯಸ್ಕಾಂತದಿಂದ ಏನು ಮಾಡ್ಬೋದು ಅಂದರೆ ನಾವು ಮಣ್ಣಿನಲ್ಲಿ ಹಾಕಿಸಿದ ಆ ಒಂದು ಕಬ್ಬಿಣದ ಒಂದು ಚೂರುಗಳನ್ನು ಆ ಒಂದು ಆಯಸ್ಕಾಂತದ ಮೂಲಕ ತೆಗೆಯಬಹುದು. ಓಕೆ, ಈ ರೀತಿಯಾದಂಥ ಪ್ರಶ್ನೆಗಳು ಕೇಳ್ತಾರೆ ನೋಡಿ ಸ್ನೇಹಿತರೆ. ಮ್ಯಾಗ್ನೆಟ್ ಅಂತ ಕರಿತೀವಿ ನಾವು. ಆ ಒಂದು ಮ್ಯಾಗ್ನೆಟ್ ಏನಪ್ಪ ಅಂತಂದರೆ ಆಕರ್ಷಿತವಾಗುವಂಥ ಒಂದು ಗುಣ ಹೊಂದಿದೆ. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಆಯಸ್ಕಾಂತವನ್ನು ನಾವು ಮಿಶ್ರಣದ ಮೇಲೆ ಚಲಿಸಿದಾಗ ಕಬ್ಬಿಣದ ಚೂರುಗಳು ಏನಾಗ್ತವೆ ಅಂದರೆ ಅದಕ್ಕೆ ಅಂಟಿಕೊಳ್ತವೆ. ಅಂಟಿಕೊಂಡು ಏನಾಗುತ್ತಪ್ಪ ಅಂತಂದರೆ ಕಬ್ಬಿಣದ ಚೂರುಗಳು ಅಯಸ್ಕಾಂತದ ಜೊತೆಗೆ ಬರುತ್ತವೆ. ಉಳಿದದ್ದು ಮರಳು ಏನಪ್ಪ ಅಂತಂದರೆ ಕೆಳಗಡೆನೇ ಇರುತ್ತದೆ. ಈ ರೀತಿಯಾಗಿ ಅಯಸ್ಕಾಂತೀಯ ಬೇರ್ಪಡಿಸಿಕೊಂಡು ನಾವು ಕಬ್ಬಿಣದ ಚೂರುಗಳನ್ನು ಹೊರ ತೆಗೆಯಬಹುದು. ನೆಕ್ಸ್ಟ್, ಮಿಶ್ರಣಗಳಲ್ಲಿ ನಿಲಂಬನ ಎಂದರೆ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಓಕೆ, ನಿಲಂಬನ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ, ಕಣಗಳು ಕರಗದೆ ತಳದಲ್ಲಿ ನಿಲ್ಲುವಂಥ ಅಸಮರೂಪ ಮಿಶ್ರಣವನ್ನು ನಾವು ನಿಲಂಬನ ಅಂತ ಕರಿತೇವೆ. ಅಂದರೆ ಒಂದು ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಳ್ಳಿ. ನೀರು ತೆಗೆದುಕೊಂಡಾಗ ಒಂದು ಗ್ಲಾಸ್ನಲ್ಲಿ ನೀವು ಮಣ್ಣನ್ನು ಹಾಕಿ ಅಥವಾ ಕಲ್ಲುಗಳನ್ನು ಹಾಕಿ, ಕಲ್ಲು ಏನಾಗುತ್ತಪ್ಪ ಅಂತಂದರೆ ಕೆಳಗಡೆ ಕೂಡುತ್ತವೆ. ಅಂದರೆ ಕಣಗಳು ಕರಗದೆ ತಳದಲ್ಲಿ ನಿಲ್ಲುವಂಥ ಅಸಮರೂಪ ಮಿಶ್ರಣವನ್ನು ನಾವು ನಿಲಂಬನ ಎಂದು ಕರೆಯುತ್ತಾರೆ ನೋಡ್ರಿ. ಓಕೆ, ಕಲ್ಲು ಏನಪ್ಪ ಅಂತಂದರೆ ಕೆಳಗಡೆ ಒಂದು ನೀರಿನಲ್ಲಿ ಕುಳಿತುಕೊಳ್ತವೆ, ಅವು ಕರಗದೆ ಇರುವುದನ್ನು ನಾವು ನಿಲಂಬನ ಎಂದು ಕರಿತೀವಿ. ಓಕೆ, ಈ ನಿಲಂಬನ ಏನಪ್ಪ ಅಂತಂದರೆ ಒಂದು ಅಸಮರೂಪ ಮಿಶ್ರಣ ಆಗಿದೆ ನೋಡ್ರಿ. ಇದರಲ್ಲಿ ಒಂದು ಕಣಗಳು ಏನಂದರೆ ದ್ರವದಲ್ಲಿ ಕರಗುವುದಿಲ್ಲ, ಬದಲಾಗಿ ಮಿಶ್ರಣವನ್ನು ಹಾಗೆ ಬಿಟ್ಟಾಗ ಕಣಗಳು ತಳದಲ್ಲಿ ಸಂಗ್ರಹ ಆಗುತ್ತವೆ. ಉದಾಹರಣೆ ಸೀಮೆ ಸುಣ್ಣದ ಪುಡಿ ಕೊಟ್ಟಿದ್ದಾರೆ, ನೀರನ್ನು ಕೊಟ್ಟಿದ್ದಾರೆ. ಇವೆರಡನ್ನು ಮಿಕ್ಸ್ ಮಾಡಿದಾಗ ಏನಪ್ಪ ಅಂತಂದರೆ ಸೀಮೆ ಸುಣ್ಣದ ಪುಡಿ ಕೆಳಗಡೆ ಉಳಿಯುತ್ತದೆ. ನೆಕ್ಸ್ಟ್ ಪ್ರಶ್ನೆ, ನಾವು ದಿನನಿತ್ಯ ಬಳಸುವಂಥ ಹಾಲು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ
ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಮಿಶ್ರಣದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ಹಾಲು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಕಲೀಲ. ಕ್ವಾಲಿಡನ್ನು ಒಳಗೊಂಡಿರ್ತದೆ ಮಿಲ್ಕ್. ಓಕೆ, ಕಲೀಲ ಅಂತ ಹೇಳ್ಬೋದು ನೋಡಿರಿ. ಹಾಲು ನೋಡೋದಕ್ಕೇನಪ್ಪ ಅಂತಂದರೆ ಏಕರೂಪ ಮಿಶ್ರಣದಂತ ಕಾಣ್ತದೆ, ಆದರೂ ಕೂಡ ಅದು ಏನಪ್ಪ ಅಂತಂದರೆ ಅಸಮರೂಪ ಮಿಶ್ರಣವಾಗಿ ಇದೆ ಅಂತ ಹೇಳ್ತೀವಿ. ಇದರಲ್ಲಿರುವ ಒಂದು ಪ್ರೋಟೀನ್ ಮತ್ತು ಕಬ್ಬಿಣದ ಒಂದು ಕಣಗಳು ಏನಂದರೆ ನೀರಿನಲ್ಲಿ ತೇಲುತ್ತವೆ. ಇದನ್ನು ಕಲೀಲ ಎಂದು ಕರೀತಾರೆ ನೋಡ್ರಿ. ಓಕೆ, ಅಂದರೆ ನೀವು ಒಂದು ನೀರಿನಲ್ಲಿ ತೆಗೆದುಕೊಂಡಾಗ ಹಾಲನ್ನು ನೀರಿನಲ್ಲಿ ಹಾಕಿದಾಗ ಏನಾಗುತ್ತೆ, ಹಾಲು ಎಲ್ಲಪ್ಪ ಅಂತಂದರೆ ಹಾಲಿನಲ್ಲಿ ಕೊಬ್ಬಿನದ ಅಂಶಗಳು, ಪ್ರೋಟೀನ್ಗಳು ಏನಪ್ಪ ಅಂತಂದರೆ ಮೇಲ್ಗಡೆ ತೇಲುತ್ತಿರ್ತವೆ. ಇದನ್ನು ನಾವೇನಂತ ಕರಿತೀವಿ, ಕಲೀಲ ಎಂದು ಕರಿತೀವಿ ನೋಡ್ರಿ. ನೆಕ್ಸ್ಟ್, ಬೆಳಕಿನ ಕಿರಣವನ್ನು ಚದುರಿಸುವ ಟಿಂಡಾಲ್ ಪರಿಣಾಮವನ್ನು ಯಾವ ಒಂದು ಯಾರು ಪ್ರದರ್ಶಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಟಿಂಡಾಲ್ ಪರಿಣಾಮ ನೋಡ್ರಿ ಸ್ನೇಹಿತರೆ, ಪರಿಣಾಮಗಳ ಬಗ್ಗೆ ಕೇಳ್ತಾರೆ. ಓಕೆ, ಟಿಂಡಾಲ್ ಪರಿಣಾಮ ಏನಪ್ಪ ಅಂತಂದರೆ ಒಂದು ರೂಮಿನಲ್ಲಿ ಏನಪ್ಪ ಅಂತಂದರೆ ಒಂದು ಚಿಕ್ಕ ಒಂದು ರಂಧ್ರವನ್ನು ಅಂದರೆ ಕಿಣಿಕೆಯಲ್ಲಿ ಬಿಟ್ಟಾಗ ಸೂರ್ಯನ ಕಿರಣಗಳು ಏನಪ್ಪ ಅಂತಂದರೆ ಆ ಒಂದು ಕಿಣಿಕೆ ಮೂಲಕ ಮನೆ ಒಳಗೆ ಧೂಳಿನ ಕಣಗಳು ನಮಗೆ ಕಾಣ್ತಿರ್ತವೆ ಕಣ್ಣಿಗೆ. ನೀವೆಲ್ಲ ನೋಡಿರ್ಬೋದು. ಒಂದು ಸಣ್ಣ ಒಂದು ರಂಧ್ರದಿಂದ ಬರುವಂಥ ಸೂರ್ಯನ ಕಿರಣಗಳಿಂದ ಅಲ್ಲಿ ಏನಪ್ಪ ಅಂತಂದರೆ ಚಿಕ್ಕ 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 ಕಣಗಳು ನಮಗೆ ಕಾಣ್ತಿರ್ತವೆ. ಇದನ್ನು ನಾವೇನಪ್ಪ ಅಂತಂದರೆ ಟಿಂಡಾಲ್ ಪರಿಣಾಮ ಎಂದು ಕರಿತೀವಿ ನೋಡ್ರಿ. ಇದು ಯಾರು ಪ್ರದರ್ಶಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕಲೀಲಗಳು ಅಂತಲೇ ಹೇಳ್ಬೋದು ನೋಡಿ. ಓಕೆ, ಸರಿಯಾದ ಉತ್ತರ ಕೂಡ ಕಲೀಲಗಳು ಆಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಅದರ ಉದಾಹರಣೆಗೆ ಮಂಜು, ಹೊಗೆ, ಹಾಲುಗಳಲ್ಲಿ ನಾವು ನೋಡ್ತೀವಿ. ಅಂದರೆ ಈ ಒಂದು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದುರಿಸ್ತವೆ. ಈ ಒಂದು ವಿದ್ಯಮಾನವನ್ನು ನಾವು ಟಿಂಡಾಲ್ ಪರಿಣಾಮ ಎಂದು ಕರೆಯುತ್ತೇವೆ ನೋಡಿ. ಅಂದರೆ ಉದಾಹರಣೆಗೆ ಕಾಡಿನಲ್ಲಿ ನಾವು ಮರಗಳು, ಗಿಡಗಳು ಇರ್ತವೆ. ಅಂಥ ಸಮಯದಲ್ಲಿ ನಾವು ಸೂರ್ಯನಿಗೆ ನೋಡಿದಾಗ ಸೂರ್ಯನಿಂದ ಬರುವಂಥ ಕಿರಣಗಳು ಏನಪ್ಪ ಅಂತಂದರೆ ಆ ಒಂದು ಕಿರಣದ ಮೂಲಕ ಚಿಕ್ಕ 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 ಒಂದು ಏನು ಕಣಗಳು ನಮಗೆ ಕಾಣ್ತಿರ್ತವೆ. ಆ ಒಂದು ಕಾಣುವಂಥ ಕಣಗಳನ್ನು ನಾವು ಟಿಂಡಾಲ್ ಪರಿಣಾಮ ಎಂದು ಕರಿತೇವೆ ನೋಡ್ರಿ. ನೆಕ್ಸ್ಟ್, ಹಾಲಿನಿಂದ ಕೆನೆಯನ್ನು ಅಥವಾ ರಕ್ತದಿಂದ ಜೀವಕೋಶಗಳನ್ನು ಬೇರ್ಪಡಿಸುವಂಥ ಬಳಸುವ ಯಂತ್ರ ಅಥವಾ ತಂತ್ರ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸುವಂಥ ಒಂದು ತಂತ್ರ ಯಾವುದಂತ ಕೊಟ್ಟಿದ್ದಾರೆ. ಪ್ರಶ್ನೆ ಆಗಿದೆ ನೋಡಿದ್ದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ನೋಡಿ, ಕೇಂದ್ರ ಅಪಗಾಮನ ಅಂತ ಕರೀತಾರೆ. ಓಕೆ, ಸೆಂಟ್ರಿಫ್ಯೂಗೇಷನ್ ಅಂತ ಕರೀತಾರೆ ನೋಡ್ರಿ. ಸ್ನೇಹಿತರೆ, ಏನಪ್ಪ ಅಂತಂದರೆ ಒಂದು ನೀರಿನ ಅಥವಾ ಹಾಲಿನಲ್ಲಿ ಏನಪ್ಪ ಅಂತಂದರೆ ನಾವು ಹಾಲಿನಲ್ಲಿ ಈ ಒಂದು ಕೇಂದ್ರ ಅಪಗಾಮನ ಕಂಡು ಬರುತ್ತೆ ನೋಡ್ರಿ. ಅಲ್ಲಿನ ಒಂದು ಕೆನೆಯನ್ನು ಬೇರ್ಪಡೆ ಮಾಡಿಸೋಕೆ. ಓಕೆ, ಒಂದು ಮಿಶ್ರಣ ಮಾಡಿರ್ತೀವಿ. ಅಂಥ ಸಂದರ್ಭದಲ್ಲಿ ಅದನ್ನು ವೇಗವಾಗಿ ತಿರುಗಿಸಿದಾಗ ಏನಾಗುತ್ತಪ್ಪ ಅಂತಂದರೆ ಭಾರವಾದ ಕಣಗಳು ತೆಳಗಡೆ ಉಳಿಯುತ್ತವೆ. ಓಕೆ, ಭಾರವಾದ ಕಣಗಳು ಏನಂತಾರೆ ತೆಳಗಡೆ ಉಳಿತಾವೆ. ಅದೇ ರೀತಿಯಾಗಿ ಹಗುರವಾದ ಕಣಗಳು ಏನಪ್ಪ ಅಂತಂದರೆ ಮೇಲ್ಭಾಗದಲ್ಲಿ ಬರ್ತವೆ ಅಂತಲೇ ಹೇಳ್ತೀವಿ. ಈ ಒಂದು ತತ್ವದ ಮೇಲೆ ಕೇಂದ್ರ ಅಪಗಾಮಕ ಯಂತ್ರ ಏನಪ್ಪ ಅಂತಂದರೆ ಹಾಲಿನಿಂದ ಕೆನೆಯನ್ನು ಪ್ರತ್ಯೇಕ ಮಾಡ್ತದೆ. ಓಕೆ, ಹಾಲಿನಿಂದ ಏನು ಮಾಡ್ತಂದರೆ ಕೆನೆಯನ್ನು ಪ್ರತ್ಯೇಕ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ. ಒಂದು ಏನಪ್ಪ ಅಂತಂದರೆ ಒಂದು ಮಿಶ್ರಣವನ್ನು ನಾವು ತಿರುಗಿಸಿದಾಗ ಪ್ರತ್ಯೇಕಗೊಳ್ಳುತ್ತದೆ. ಉದಾಹರಣೆಗೆ ಮಜ್ಜಿಗೆ ಅಥವಾ ಬೆಣ್ಣೆಯನ್ನು ತೆಗೆಯುವಾಗ ಏನು ಮಾಡ್ತಾರೆ ಅಂದರೆ ಮಜ್ಜಿಗೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ಒಂದು ಒಣಕೆಯನ್ನು ತೆಗೆಸಿಂದ ಅದನ್ನು ತಿರುಗಿಸ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹಗುರ ಇದ್ದ ಒಂದು ಎಲ್ಲ ಮೂಲ ವಸ್ತುಗಳು ಮೇಲುಗಡೆ ಬರುತ್ತವೆ. ಅದೇ ರೀತಿ ಭಾರವಾದ ಎಲ್ಲಸು ಕೆಳಗಡೆ ಹೋಗುತ್ತವೆ. ಇದನ್ನು ಕೇಂದ್ರ ಅಪಗಾಮನ ಎಂದು ಕರೀತಾರೆ ನೋಡ್ರಿ. ನೆಕ್ಸ್ಟ್, ಒಂದಕ್ಕೊಂದು ಬೆರೆಯುವ ಮತ್ತು ಬೇರೆ ಬೇರೆ ಕುದಿಯುವ ಬಿಂದುಗಳನ್ನು ಹೊಂದಿರುವಂಥ ದ್ರವಗಳನ್ನು ಬೇರ್ಪಡಿಸುವಂಥ ವಿಧಾನವನ್ನು ಯಾವುದಂತ ಕೊಟ್ಟಿದ್ದಾರೆ. ಬಾಯ್ಲಿಂಗ್ ಪಾಯಿಂಟ್. ಇದಕ್ಕೆ ಸರಿಯಾದ ಉತ್ತರ ಭಿನ್ನ ಆಸವನ ಅಂತ ಕರೀತಾರೆ ನೋಡ್ರಿ. ಓಕೆ, ಕುದಿಯುವ ಬಿಂದುಗಳಲ್ಲಿನ ವ್ಯತ್ಯಾಸವನ್ನು ಬಳಸಿಕೊಂಡಿಗೆಸಿಂದ ಕರಗಿರುವಂಥ ಎರಡು ದ್ರವಗಳನ್ನು ಬೇರ್ಪಡಿಸುವಂಥ ವಿಧಾನವನ್ನು ನಾವು ಭಿನ್ನ ಆಸವನ ಎಂದು ಕರೀತೇವೆ. ಉದಾಹರಣೆಗೆ ಏನಪ್ಪ ಅಂತಂದರೆ ನಾವು ಪೆಟ್ರೋಲಿಯಂನಿಂದ ಪೆಟ್ರೋಲನ್ನು ಕೂಡ ಕಡಿಕೆ ಮಾಡ್ತೀವಿ ಮತ್ತು ಡೀಸೆಲನ್ನು ಕೂಡ ಕಡಿಕೆ ಮಾಡ್ತೀವಿ ಪೆಟ್ರೋಲಿಯಂನಿಂದ. ಓಕೆ, ಈ ರೀತಿಯಾದರೂ ಭಿನ್ನ ಆಸವನ ಎಂದು ಕರೀತಾರೆ. ನೆಕ್ಸ್ಟ್, ಎಣ್ಣೆ ಮತ್ತು ನೀರಿನಂಥ ಒಂದಕ್ಕೊಂದು ಬೆರೆಯಾದ ದ್ರವಗಳನ್ನು ಪ್ರತ್ಯೇಕಿಸಲು ಬಳಸುವಂಥ ಸಾಧನ ಯಾವುದು. ಎಣ್ಣೆ ಮತ್ತು ನೀರಿನಂಥ ಒಂದಕ್ಕೊಂದು ಬೆರೆಯಾದ ದ್ರವಗಳನ್ನು ಪ್ರತ್ಯೇಕಿಸಲು ಬಳಸುವಂಥ ಸಾಧನ ಯಾವುದಂತ ಕೊಟ್ಟಿದ್ದಾರೆ. ಅಂದರೆ ಎಣ್ಣೆ ನೀರಿನಲ್ಲಿ ಏನಪ್ಪ ಅಂತಂದರೆ ಬೆರೆಯೋದಿಲ್ಲ, ಅದನ್ನು ಬೇರ್ಪಡಿಸುವುದು ಯಾವ ಒಂದು ಸಾಧನ ಮೂಲಕ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಒಂದು ನೀರಿನಲ್ಲಿ ನೀವೇನಾದರೂ ಎಣ್ಣೆಯನ್ನು ಸುರಿದಾಗ ಆ ಎಣ್ಣೆ ತೇಲುತ್ತದೆ.
ಇಂಥ ಸಂದರ್ಭದಲ್ಲಿ ಅದನ್ನು ಬೇರ್ಪಡಿಸ್ಬೇಕಂತಾಗ ಯಾವ ಒಂದು ಸಾಧನ ಬಳಕೆ ಮಾಡ್ತಾರಪ್ಪ ಅಂತಂದರೆ ಆಪ್ಷನ್ ಸಿ ಪ್ರತ್ಯೇಕಿಸುವ ಆಲಿಕೆಯನ್ನು ಬಳಕೆ ಮಾಡುತ್ತಾರೆ. ಓಕೆ, ಬೇರೆದೇ ಎರಡು ದ್ರವಗಳ ತಮ್ಮ ಒಂದು ಸಾಂದ್ರತೆ ಅನುಗುಣವಾಗಿ ಬೇರೆ ಬೇರೆ ಪದರಗಳನ್ನು ನಿರ್ಮಿಸ್ತವೆ. ಉದಾಹರಣೆಗೆ ನೀರು ಕೆಳಗೆ ಮತ್ತು ಎಣ್ಣೆ ಮೇಲೆ ಇರುತ್ತದೆ. ಅಂದರೆ ಅದೇ ಹೇಳಿದ್ನಲ್ಲಿ, ಈಗ ನೀರಿನಲ್ಲಿ ಎಣ್ಣೆ ಬೆರೆಸಿದಾಗ ಎಣ್ಣೆ ಏನಂದರೆ ಮೇಲ್ಗಡೆ ತೆರುತ್ತದೆ. ಈ ಒಂದು ಪ್ರತ್ಯೇಕಿಸುವ ಆಲಿಕೆಯನ್ನು ವಾಲ್ವ್ ತೆರೆದು ನೀರನ್ನು ಮೊದಲು ಹೊರ ತೆಗೆಯಬಹುದಾಗಿದೆ. ನೋಡಿ, ಈ ರೀತಿಯಾಗಿ ಎಣ್ಣೆ ಮತ್ತು ನೀರನ್ನು ಪ್ರತ್ಯೇಕಿಸಬಹುದು. ಪ್ರತ್ಯೇಕಿಸುವ ಆಲಿಕೆಯ ಮೂಲಕ ಎಣ್ಣೆ ಮತ್ತು ನೀರನ್ನು ತೆಗಿತಾರೆ. ನೆಕ್ಸ್ಟ್, ಕಪ್ಪು ಶಾಯಿಯಲ್ಲಿರುವಂಥ ವಿವಿಧ ಬಣ್ಣಗಳ ಘಟಕಗಳನ್ನು ಪ್ರತ್ಯೇಕಿಸಲು ಬಳಸುವಂಥ ವಿಜ್ಞಾನದ ತಂತ್ರ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ ಸಿ ಕ್ರೋಮ್ಯಾಟೋಗ್ರಫಿ ಅಂತ ಕರಿತೀವಿ ನಾವು. ಕ್ರೋಮ್ಯಾಟೋಗ್ರಫಿ ಇದನ್ನು ಬಳಕೆ ಮಾಡಿ ಏನು ಮಾಡ್ತಾರೆ ಅಂದರೆ, ಒಂದು ಕಪ್ಪು ಮಸಿ ಇದೆಯಲ್ಲ, ಆ ಒಂದು ಮಸಿಯಿಂದ ಏನಪ್ಪ ಅಂತಂದರೆ ವಿವಿಧ ಬಣ್ಣಗಳ ಘಟಕಗಳನ್ನು ಪ್ರತ್ಯೇಕ ಮಾಡ್ತಾರೆ. ಓಕೆ, ಕ್ರೋಮ್ಯಾಟೋಗ್ರಫಿ ಅಂತ ಹೇಳ್ತೀವಿ ನೋಡಿ. ನೆಕ್ಸ್ಟ್ ಹೋಗೋಣ. ಕರ್ಪೂರ ಮತ್ತು ಉಪ್ಪಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಯಾವ ವಿಧಾನವು ಅತ್ಯಂತ ಸೂಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಕರ್ಪೂರ ಮತ್ತು ಉಪ್ಪಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಯಾವ ಒಂದು ವಿಧಾನ ಸೂಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಉತ್ಪನ್ನನ ಅಂತ ಕರಿತೇವೆ ನೋಡಿ, ಸಬ್ಲಿಮೇಷನ್ ಅಂತ ಕರೀತಾರೆ. ಕರ್ಪೂರವನ್ನು ಏನಪ್ಪ ಅಂತಂದರೆ ಘನದಿಂದ ಸೀದಾ ಅನಿಲವಾಗಿ ಪರಿವರ್ತನೆ ಹೊಂದೋದಕ್ಕೆ ನಾವು ಉತ್ಪನ್ನನ ಎಂದು ಕರಿತೇವೆ ನೋಡಿ. ಓಕೆ, ಸರಿಯಾದ ಉತ್ತರ ಆಗಿದೆ ನೋಡಿ, ಆಪ್ಷನ್ ಸಿ. ಕರ್ಪೂರ ಏನಪ್ಪ ಮಿಶ್ರಣ ಬಿಸಿ ಮಾಡಿದಾಗ ಕರ್ಪೂರವು ನೇರವಾಗಿ ಅನಿಲವಾಗಿ ಬದಲಾಗಿ ಆವಿ ಆಗುತ್ತದೆ ಅಂತ ಹೇಳ್ತೀವಿ. ಆದರೆ ಉಪ್ಪು ಏನಪ್ಪ ಅಂತಂದರೆ ಘನ ರೂಪದಲ್ಲೇ ಇರ್ತದೆ. ಆವಿಯಾದ ಒಂದು ಕರ್ಪೂರವನ್ನು ತಂಪು ಮಾಡಿಗೆಸಿಂದ ಮತ್ತೆ ಘನ ರೂಪಕ್ಕೆ ಪಡೆಯಬಹುದು. ನೆಕ್ಸ್ಟ್, ಘನವಸ್ತು ಕರಗಿ ದ್ರವವಾಗದೆ ನೇರವಾಗಿ ಅನಿಲವಾಗಿ ಬದಲಾಗುವಂಥ ಪ್ರಕ್ರಿಯೆ ಏನೆಂದು ಕರೆಯುತ್ತಾರೆ. ಅಂದರೆ ಘನದಿಂದ ನೇರವಾಗಿ ಅನಿಲವಾಗುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಅನಿಲವಾಗಿ ಪರಿವರ್ತನೆ ಆಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಡಿ ನೋಡಿ, ಉತ್ಪನ್ನನ ಸಬ್ಲಿಮೇಷನ್ ಅಂತ ಕರೀತಾರೆ. ಅಂದರೆ ಘನದಿಂದ ಸೀದಾ ಅನಿಲವಾಗಿ ಪರಿವರ್ತನೆ ಹೊಂದುತ್ತದೆ, ಇದಕ್ಕೆ ಸಬ್ಲಿಮೇಷನ್ ಅಂತ ಕರಿತಾರೆ ನೋಡ್ರಿ. ಓಕೆ, ಘನ ವಸ್ತುಗಳು ಬಿಸಿ ಮಾಡಿದಾಗ ಏನಾಗ್ತಂದರೆ ದ್ರವದ ಬದಲಾಗಿ ಸೀದಾ ಏನಪ್ಪ ಅಂತಂದರೆ ಅನಿಲ ರೂಪಕ್ಕೆ ಹೋಗೋದನ್ನು ನಾವು ಉತ್ಪನ್ನ ಎಂದು ಕರೀತೇವೆ ನೋಡಿ. ಉದಾಹರಣೆಗೆ ಏನಪ್ಪ ಅಂತಂದರೆ ಕರ್ಪೂರ ಮತ್ತು ನ್ಯಾಪ್ತಲಿನ್ ಗುಳಿಗಳನ್ನು ಮತ್ತು ನೋಡಬಹುದು. ಅದೇ ರೀತಿಯಾಗಿ ಒಣ ಮಂಜುಗಡ್ಡೆ ಡ್ರೈ ಐಸ್, ಇದು ಕೂಡ ಏನಪ್ಪ ಅಂತಂದರೆ ಉತ್ಪನ್ನದ ಒಂದು ಹೊಂದಿದೆ ಅಂತ ಹೇಳ್ಬೋದು. ಅಂದರೆ ಘನ ಮಂಜುಗಡ್ಡೆ ಏನಾಗುತ್ತೆ ಅಂದರೆ ಸೀದಾ ಅನಿಲ ರೂಪಕ್ಕೆ ಹೋಗುತ್ತದೆ. ಓಕೆ, ನೇರವಾಗಿ ಇದನ್ನು ಉತ್ಪನ್ನ ಎಂದು ಕರಿತಾರೆ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ನೋಡಿ. ಪ್ರಶ್ನೆ ಕೇಳಿದ್ದಾರೆ, ಉತ್ಪನ್ನ ಅಂದರೆ ಏನಪ್ಪ ಅಂತಂದರೆ ಘನದಿಂದ ನೇರವಾಗಿ ಅನಿಲಕ್ಕೂ ಹೋಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ನಿತ್ಯ ಜೀವನದಲ್ಲಿ ಬಳಸುವಂಥ ಹಿತ್ತಾಳೆ ಯಾವ ಎರಡು ಲೋಹಗಳನ್ನು ಮಿಶ್ರಣವಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದರ ಉತ್ತರವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಾನು ಈಗ ಆಲ್ರೆಡಿ ಕಂಚು ಬಗ್ಗೆ ಕೇಳೀನಿ, ಕಂಚುದ ಒಂದು ಲೋಹಗಳು ಯಾವ್ಯಾವ ಅಂತ ಕೇಳೀನಿ. ಕ್ವಶನ್ ನಂಬರ್ 2 ಹಿತ್ತಾಳೆಯ ಎರಡು ಲೋಹಗಳು ಯಾವುದಂತ ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ದ್ರಾವಕ ಮತ್ತು ದ್ರಾವ್ಯ ಇವೆರಡು ಸೇರಿದಾಗ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ದ್ರಾವಕ ಮತ್ತು ದ್ರಾವ್ಯ ಇವೆರಡು ಸೇರಿದಾಗ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಸಿ ಆಗಿದೆ ನೋಡಿ, ದ್ರಾವಣ ಆಗುತ್ತದೆ. ಓಕೆ, ಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತೀವಿ. ದ್ರಾವಕ ಮತ್ತು ದ್ರಾವ್ಯ ಇವೆರಡು ಸೇರಿ ದ್ರಾವಣ ಆಗುತ್ತೆ ಅಂತ ಹೇಳ್ಬೋದು ನೋಡ್ರಿ. ಒಂದು ದ್ರಾವಕದಲ್ಲಿ ದ್ರಾವ್ಯವು ಸಂಪೂರ್ಣವಾಗಿ ಕರಗಿದಾಗ ಏಕರೂಪ ದ್ರಾವಣವು ಸಿದ್ಧವಾಗುತ್ತದೆ ಅಂತ ಹೇಳ್ಬೋದು. ಅಂದರೆ ಕರಗಿಸಿಕೊಳ್ಳುವಂಥ ವಸ್ತು ಉದಾಹರಣೆಗೆ ನೀರಾಗಿರ್ತದೆ, ಕರಗುವ ವಸ್ತು ಉದಾಹರಣೆ ಉಪ್ಪಾಗಿರ್ತದೆ. ಓಕೆ, ಕರಗಿಸಿಕೊಳ್ಳುವಂಥ ಒಂದು ವಸ್ತುವನ್ನು ನಾವು ದ್ರಾವಕ ಎಂದು ಕರಿತೇವೆ, ಕರಗುವ ವಸ್ತುವನ್ನು ದ್ರಾವ್ಯ ಎಂದು ಕರಿತೇವೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ದ್ರಾವಣ ಸಿದ್ಧ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೀರನ್ನು ಸಾರ್ವತ್ರಿಕ ದ್ರಾವಕ ಎಂದು ಕರೆಯಲು ಕಾರಣವೇನಂತ ಕೊಟ್ಟಿದ್ದಾರೆ ನೋಡ್ರಿ. ಸಾರ್ವತ್ರಿಕ ದ್ರಾವಕ ಎಂದು ಕರೆಯಲು ಯಾಕೆ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ಆಗಿದೆ ನೋಡಿ. ಅದು ಅನೇಕ ವಸ್ತುಗಳನ್ನು ತನ್ನಲ್ಲಿ ಕರೆಸಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕೆ ನೀರನ್ನು ಏನಪ್ಪ ಅಂತಂದರೆ ಸಾರ್ವತ್ರಿಕ ದ್ರಾವಕ ಎಂದು ಕರೀತಾರೆ ನೀರಿಗೆ. ಓಕೆ, ಯಾಕಪ್ಪ ಅಂತಂದರೆ ಇದು ಯಾವುದೇ ಆಗಿರುವಂಥ ವಸ್ತುವನ್ನು ಕೂಡ ತನ್ನಲ್ಲಿ ಏನು ಮಾಡ್ತಂದರೆ ಕರೆಸಿಕೊಳ್ಳುವಂಥ ಒಂದು ಸಾಮರ್ಥ್ಯ ಹೊಂದಿದೆ ನೀರು. ಓಕೆ, ಚುಟ್ಟು ಹೋಗುವಂಥ
ಕರಿತೀವಿ ನೋಡಿ H2O ನೀರಿಗೆ. ಓಕೆ, ಇದೇ ಕೊಟ್ಟಿದ್ದಾರೆ ನೋಡಿರಿ. ಓಕೆ, ಕರಗಿಸಿಕೊಳ್ಳಬಲ್ಲ ಅಂತ ಒಂದು ಇದನ್ನು ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಬಂದೂಕಿನಲ್ಲಿರುವ ಬಳಸುವ ಗನ್ ಪೌಡರ್ ಯಾವುದರ ಮಿಶ್ರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸಿಡಿಮದ್ದು ಯಾವುದರ ಒಂದು ಮಿಶ್ರಣ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಸಲ್ಫರ್ ಮತ್ತು ಇದ್ದಿಲು ಪೊಟ್ಯಾಷಿಯಂ ನೈಟ್ರೇಟ್ ಇವುಗಳನ್ನು ಬಳಸ್ಕೊಂಡು ಏನು ಮಾಡ್ತಾರೆ ಅಂದರೆ ಗನ್ ಪೌಡರ್ ಮಿಶ್ರಣ ಆಗಿದೆ ಅಂತ ಹೇಳ್ತೀವಿ. ಓಕೆ, ಇದು ಪ್ರಾಚೀನ ಕಾಲದ ಸಿಡಿಮದ್ದಾಗಿದೆ ಅಂತ ಹೇಳ್ತೀವಿ. ಗನ್ ಪೌಡರ್, ಬ್ಲ್ಯಾಕ್ ಪೌಡರ್ ಅಂತ ಕರಿತಾರೆ ನೋಡ್ರಿ. ಇದು ಸಲ್ಫರು ಮತ್ತು ಚಾರ್ಕೋಲ್ ಅಂದರೆ ಇದ್ದಿಲು ಅಂತ ಕರಿತೀವಿ, ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಸಾಲ್ಟ್ ಪೀಟರ್ ಅಂತ ಕರೀತಾರೆ. ಇಂಥ ಒಂದು ಸೂಕ್ತ ಪ್ರಮಾಣದ ಭೌತಿಕ ಮಿಶ್ರಣದಿಂದ ನಾವು ಇದನ್ನು ಗನ್ ಪೌಡ್ರನ್ನು ಪಡೆಯಬಹುದಾಗಿದೆ ನೋಡಿ. ಓಕೆ, ಈ ರೀತಿಯಾಗಿ ನಾವು ಏನಪ್ಪ ಅಂತಂದರೆ ಮಿಶ್ರಣದಲ್ಲಿ ಹಲವಾರು ಪ್ರಶ್ನೆಗಳನ್ನು ನೋಡಿ ಸ್ನೇಹಿತರೆ. ನೀವು ಇದರಿಂದ ನಿಮ್ಮ ಒಂದು ರಿವಿಷನ್ ಕೂಡ ಆಗಿದೆ, ಜೊತೆಗೆ ಹೊಸ ಒಂದು ಪ್ರಶ್ನೆಗಳು ಕೂಡ ನೋಡಿದ್ದೀರಾ. ಓಕೆ, ಇದರಿಂದ ನಿಮ್ಮ ಒಂದು ಜ್ಞಾನ ಕೂಡ ಹೆಚ್ಚಾಗಿದೆ ಅಂತ ಅಂದ್ಕೊತೀನಿ. ಅದೇ ರೀತಿಯಾಗಿ ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ 21 ಪ್ರಶ್ನೆಗಳಿಗೆ ಎಷ್ಟು ನೀವು ಕರೆಕ್ಟ್ ಉತ್ತರವನ್ನು ನೀಡಿದ್ದೀರಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಸ್ನೇಹಿತರೆ, ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿಯಾದಂಥ ಇನ್ನೂ ವಿಡಿಯೋಗಳು ಬೇಕು ಎಲ್ಲ ತಿಳಿಸಿ. ಓಕೆ, ಎಲ್ಲ ರೀತಿಯಾದಂಥ ವಿಡಿಯೋ ಮಾಡೋಣ. ಜೊತೆಗೆ ಇವು ಏನಪ್ಪ ಅಂತಂದರೆ ವಿಜ್ಞಾನದ್ದು ಎಲ್ಲ ಒಂದು ಎಕ್ಸಾಮ್ನಲ್ಲಿ ಪರೀಕ್ಷೆಯಲ್ಲಿ ಕೇಳ್ತಾರೆ ನೋಡಿರಿ. ಎಲ್ಲ ಒಂದು ಪರೀಕ್ಷೆಯಲ್ಲಿ ಈ ವಿಜ್ಞಾನ ಕೂಡ ಇಂಪಾರ್ಟೆಂಟ್ ಆದಂಥ ಒಂದು ಸಬ್ಜೆಕ್ಟ್ ಆಗಿದೆ ಅಂತ ಹೇಳ್ಬೋದು. ವಿಜ್ಞಾನದಲ್ಲಿ ಕಾನ್ಸೆಪ್ಟ್ ಯಾವುದಿತ್ತು ಇವತ್ತೆಂದು ಮಿಶ್ರಣ ಆಯಿತು ನೋಡಿರಿ. ಮಿಶ್ರಣದ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಮಿಶ್ರಣ ಬಗ್ಗೆ ಕೇಳ್ತಾರೆ. ಇನ್ನು ಕಂಚು ಹಿತ್ತಾಳೆ ಕಂಚು ಬಗ್ಗೆ ಕೇಳಿದ್ದೀನಿ ನಾನು, ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವೆಲ್ಲ ಗೊತ್ತಿರುತ್ತಂತ ಅಂದ್ಕೊಂಡಿನಿ ನಿಮಗೆ. ಕಂಚು, ಹಿತ್ತಾಳೆ, ತಾಮ್ರ ಮತ್ತು ತವರ ಈ ರೀತಿಯಾಗಿ ಬೆರೆಸಿ ಏನು ಮಾಡ್ತಾರೆ ಅಂದರೆ ರೆಡಿ ಮಾಡ್ತಿರ್ತಾರೆ. ಓಕೆ, ಈ ಒಂದು ಮಿಶ್ರಣದ ಚಾಪ್ಟರಲ್ಲಿ ಹಲವಾರು ಒಂದು ವಿಷಯಗಳನ್ನು ತಿಳಿದುಕೊಂಡಿದ್ರೆ ಅಂತ ಅಂದ್ಕೊತೀನಿ. ಈ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೆ ಶೇರ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಕಮೆಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಕಮೆಂಟ್ ಮಾಡಿ ನಿಮ್ಮ ಸ್ಕೋರನ್ನು ಕೂಡ ತಿಳಿಸಿ. ಸ್ನೇಹಿತರೆ, ಇದೇ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಸ್ನೇಹಿತರೆ, ನಿಮ್ಮ ಒಂದು ಸ್ಟಡಿಯನ್ನು ನಿರಂತರವಾಗಿ ಮಾಡಿ. ಸಕ್ಸಸ್ ನಿಮ್ಮದೇ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.